ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನಾನು ನಿಮ್ಮ ಭವ್ಯ ಮಾತಾಡ್ತಾ ಇರೋದು. ಆ್ಯಕ್ಚುಲಿ ಜ್ಞಾನ್ವಿನೂ ಕರ್ಕೊಂಡು ಹೋಗ್ತಿರೋದ್ರಿಂದ ಅವಳನ್ನು 2:30 1 o'clock ಕರ್ಕೊಂಬಂದಿದ್ವಿ. ಸೊ ಅವಳು ಕೂಡ ಅವ್ರು ಬರೋ ಅಷ್ಟರಲ್ಲಿ 3 o'clock ಆಗಿತ್ತು. 12:30ಗೆ ಬರಬೇಕಾಗಿತ್ತು. ಅಂದರೆ ಅವರು ಯಾವುದೋ ಫಂಕ್ಷನ್ ಮುಗಿಸ್ಕೊಂಬರೋದ್ರಿಂದ ತುಂಬ ಲೇಟ್ ಆಯಿತು. ಅಯ್ಯೋ, ಚಿಕ್ಕಪೇಟೆಗೆ ಹೋದ್ವಿ ಅಂತ ಅಂದರೆ ಆ ರೋಡಲ್ಲಿ ಸ್ಯಾರಿ ತೊಗೊಳ್ಳಿ ಅಂತ ಕರೆಯೋರೆ ತುಂಬ ಜನ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಸೊ ಅದರಲ್ಲಿ ನಾವು ಕೂಡ ಒಂದು ಸಿಲ್ಕ್ ಸ್ಟುಡಿಯೋ ಅಂತ ಹೇಳಿಬಿಟ್ಟು ಅಲ್ಲಿಗೆ ಹೋಗಿದ್ದು. ಅಲ್ಲಿ ಸ್ಯಾರಿ ಕಲೆಕ್ಷನ್ಸು ತುಂಬಾ ಚೆನ್ನಾಗಿತ್ತು. ಮೈಸೂರು ಸಿಲ್ಕ್ ಸ್ಯಾರಿ ಆಗಿರ್ಬೋದು, ಮತ್ತು ಲೆಹಂಗಾ ಸ್ಟಿಚಿಂಗಿಗೆ ಸ್ಯಾರಿ ಆಗಿರ್ಬೋದು. ಈ ಸ್ಯಾರೀಸ್ ಎಲ್ಲ ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಕ್ಚುಲಿ ಕೆಲವೊಂದು ಸ್ಯಾರೀಸ್ ಇಷ್ಟ ಆಯಿತು, ಕೆಲವೊಂದು ಸ್ಯಾರೀಸ್ ಇಷ್ಟ ಆಗಲಿಲ್ಲ. ಬಟ್ ನಮ್ಗೆ ಯಾವ ಸ್ಯಾರಿ ಬೇಕೋ ಅದನ್ನು ನಾವು ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿ ಹೋಗಿದ್ದರಿಂದ ನಮ್ಮ ಡಿಸಿಷನ್ ಯಾವುದಿದೆ ಅದನ್ನೇ ನಾವು ಕೂಡ ಸೆಲೆಕ್ಟ್ ಮಾಡ್ಕೊಂಡ್ವಿ. ಅಲ್ಲಿ ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿತ್ತು. ಲೈಟು ಡಾರ್ಕು ಮತ್ತು ಡಾರ್ಕ್ ಇರೋದಕ್ಕೆ ಲೈಟು, ಈ ಥರ ಕಾಂಬಿನೇಷನ್ನು. ಯಾವಾಗಲೂ ಒಂದು ಮಿಸ್ಟೇಕ್ ಆಗ್ತಾನೆ ಇರುತ್ತೆ. ಏನಪ್ಪ ಅದು ಅಂತ ಅಂದರೆ, ನಾವು ಶಾಪಿಂಗ್ ಹೋದಾಗಲೇ ದಿನೇಶ್ ಯಾವುದಾದ್ರೂ ಬಾಡಿಗೆ ಬಂದಿರುತ್ತೆ, ಅದು ಲಾಂಗ್ ಬಾಡಿಗೆ ಬಂದಿರುತ್ತೆ. ಅದೇನೋ ಗೊತ್ತಿಲ್ಲ, ಇದು ಆಲ್ರೆಡಿ ಸೆಕೆಂಡ್ ಟೈಮ್ ಈ ಥರ ಆಗ್ತಿರೋದು. ಇದಕ್ಕಿಂತ ಮುಂಚೆನೂ ಒಂದು ಸತಿ ಶಾಪಿಂಗಿಗೆ ಹೋಗಿದ್ವಿ, ಅವತ್ತೂ ಕೂಡ ಬಾಡಿಗೆ ಬಂದಿತ್ತು. ಅದೇನೋ ಯಾವಾಗಲೂ ಹೀಗೆ ಆಗ್ತಿದೆ, ಏನೋ ಗೊತ್ತಿಲ್ಲ. ಸೊ ಹಾಗಾಗಿ ಇವಾಗ ತನುಗೆ ಲೆಹಂಗಾ ಹೊಲ್ಸೋದಕ್ಕೆ ಯಾವ ಪ್ಯಾಟ್ರನ್ ಚೆನ್ನಾಗಿರುತ್ತೆ ಅಂತ ನೋಡ್ಕೊಂಡ್ವಿ. ಅದಾದಮೇಲೆ ಚಂದ್ರಕ್ಕೂ ಕೂಡ ಅವ್ರಿಗೆ ಯಾವ ಸ್ಯಾರಿ ಸೂಟ್ ಆಗುತ್ತೆ ಅದನ್ನೆಲ್ಲ ಟ್ರಯಲೆಲ್ಲ ನೋಡಿದ್ವಿ. ನಮ್ಗೆ ಯಾವ ಸ್ಯಾರಿ ಇಷ್ಟ ಆಗುತ್ತೆ ಅದನ್ನು ನಾವು ಬೈ ಮಾಡ್ಕೊಂಡ್ವಿ. ಸೊ ಶಾಪಿಂಗ್ ಅಂತ ಅಂದರೆ ಎಷ್ಟೊತ್ತಾಗುತ್ತೆ ಅನ್ನೋದು ಗೊತ್ತಾಗಲ್ಲ. ಮಕ್ಳಿಗೆ ಆಲ್ರೆಡಿ ಹೊಟ್ಟೆ ಹಸ್ದಿತ್ತು. ಎಷ್ಟು ಟೈಮ್ ಆದ್ರೂ ಕೂಡ ಮಕ್ಳಿಗೆ ಹೊಟ್ಟೆ ಹಸಿದ್ರೆ ಮಾತ್ರ ತಡ್ಕೊಳ್ಳೋದಕ್ಕೆ ಆಗಲ್ಲ. ಸೊ ಅಲ್ಲಿಂದ ನಾವು ಕೂಡ ಇಲ್ಲಿ ಫ್ಯಾನ್ಸಿ ಸ್ಯಾರೀಸ್ನ ನೋಡೋಣ ಅಂತ ಬಂದಿದ್ದು. ಓಕೆ, ಚೆನ್ನಾಗಂತ ಅನ್ನಿಸ್ತು. ಲೆಹಂಗಾಗಿನ್ನ ಫ್ಯಾನ್ಸಿ ಸ್ಯಾರೀಸ್ ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಅನ್ನಿಸ್ತು. ನೀವು ನೋಡ್ತಾ ಇರ್ಬೋದು, ಈ ಸ್ಯಾರೀಸ್ ಕೂಡ ಅವರು ಟ್ರಯಲ್ನಾಗೆ ನಮಗೆ ತೋರಿಸಿದ್ದು. ಚೆನ್ನಾಗಿತ್ತು ಸ್ಯಾರೀಸ್ ಕೂಡ. ರಿಸೆಪ್ಷನ್ಗೆ ಒಳ್ಳೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತ ಅನ್ನಿಸ್ತು. ಸೊ ನಾನು ಕೂಡ ಟ್ರೈ ಮಾಡಿದೆ, ಚೆನ್ನಾಗಿತ್ತು. ಸೊ ನೀವು ನೋಡ್ತಾ ಇರ್ಬೋದು, ಈ ಸ್ಯಾರೀಸ್ ಎಲ್ಲ ನಾವು ನೋಡಿದ್ದು ಅದೇ ಸಿಲ್ಕ್ ಸ್ಟುಡಿಯೋದಲ್ಲೇ. ನಮಗೂ ಕೂಡ ತುಂಬ ಇಷ್ಟ ಆಯಿತು ಕೆಲವೊಂದು ಸ್ಯಾರೀಸು. ನಮಗೆ ಯಾವ್ದು ಬೇಕೋ ಅದನ್ನು ನಾವು ಇಲ್ಲೇ ಬೈ ಮಾಡ್ಕೊಂಡ್ವಿ. ಇದಾದಮೇಲೆ ನಾವು ಕೂಡ ಅದನ್ನು ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ನಾವು ಹೊರಡಬೇಕಾಗಿದ್ದು. ಇನ್ನೂ ಬೇರೆ ಎಕ್ಸ್ಟ್ರಾ ಸ್ಯಾರೀಸ್ ಬೇಕಿತ್ತು, ಅಲ್ಲಿಗೆ ಹೋಗೋಣ ಅಂತ. ಇಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟಂದರೆ ಅವ್ನು ಬಿಡ್ತಾನೆ ಇಲ್ಲ ಶಾಪಿಂಗ್. ಅವನು ನೀವು ನೋಡಿರ್ಬೋದು, ಚಿಕ್ಕಪೇಟೆಗೆ ಒಂದು ಕಡೆ ಹೋಗ್ಬಿಟ್ರೆ ಅವರು ಎಲ್ಲ ಅವ್ರದ್ದೇ ಆದಂಥ ಶಾಪ್ಸ್ನ ಅವರೇ ಕ್ರಿಯೇಟ್ ಮಾಡಿ ತೋರಿಸ್ಬಿಡ್ತಾರೆ. ಎಲ್ಲೂ ಹೊರಗಡೆ ಹೋಗೋದಕ್ಕೆ ಬಿಡಲ್ಲ. ಆದ್ರೂ ಕೆಲವೊಂದು ಶಾಪ್ಸ್ಗೆ ಹೋಗಿ ನಾವು ಕೂಡ ಸ್ಯಾರೀಸ್ನ ನೋಡಿದ್ವಿ. ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿನೂ ಕೂಡ ನೋಡಿದ್ವಿ. ಅದು ತುಂಬ ಚೆನ್ನಾಗಿತ್ತು. ಅದರಲ್ಲೂ ಒಂದು ಚಂದ್ರಕ್ಕ ಕೂಡ ಬೈ ಮಾಡಿಕೊಂಡ್ರು. ಅಲ್ಲಿಂದ ನಾವು ಬಂದಿದ್ದು ಲೇಖನಿಗೆ ಲೆಹಂಗಾ ಸೆಲೆಕ್ಷನ್ಗೆ ಅಂತ. ಈ ಲೆಹಂಗಾ ಶಾಪ್ ಅಂತೂ ತುಂಬಾ ಚೆನ್ನಾಗಿತ್ತು. ಇದ್ರ ಹೆಸರು, ಈ ಶಾಪ್ ನೇಮ್ ಬಂದು ಕುಂಕುಮ್ ಸ್ಟೋರ್ಸ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಬಂದು ತುಂಬಾ ಸಕ್ಕತ್ತಾಗಿರೋ ಕಲೆಕ್ಷನ್ಸ್ ಕೂಡ ಇದೆ ಲೆಹಂಗಾದು. ಸೊ ಅದರಲ್ಲಿ ನಾವು ಒಂದು ಲೆಹಂಗಾನ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಅವನಿಗೆ ತೊಗೊಂಡು ಬಂದ್ವಿ. ನೆಕ್ಸ್ಟ್ ನಾನು ಜ್ಞಾನ್ವಿಗೆ ಸೆಲೆಕ್ಟ್ ಮಾಡೋಣ ಅಂತ ಬಂದೆ. ಬಟ್ ಇಲ್ಲಿ ತುಂಬ ಕಲೆಕ್ಷನ್ಸ್ ಇತ್ತು, ತುಂಬಾ ಚೆನ್ನಾಗಿತ್ತು. ಬಟ್ ನನಗೆ ಯಾಕೋ ಇಷ್ಟ ಆಗಲಿಲ್ಲ ಕೆಲವೊಂದು, ಹಾಗಾಗಿ ಅಲ್ಲಿ ಬಿಟ್ವಿ. ಅದಾದಮೇಲೆ ನೆಕ್ಸ್ಟ್ ಇನ್ನು ತನುಗೆ ಸೊಂಟದ ಪಟ್ಟಿ ಬೇಕು ಅಂತ ಅಂದ್ಲು ಅಂತ, ಅವಳಿಗೆ ಏನು ಬೇಕು ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೊತ ಕೂತ್ಕೊಂಡ್ವಿ. ಅಲ್ಲೂ ಕೂಡ ಕೆಲವೊಂದು ಡ್ರೆಸ್ಸಸ್ನ ಮತ್ತೆ ಜ್ಞಾನ್ವಿಗೆ ಇನ್ನೊಂದು ಶಾಪಿಗೆ ಹೋದ್ವಿ. ಅಲ್ಲಿ ಕೆಲವೊಂದು ಡ್ರೆಸ್ಸಸ್ ಇಷ್ಟ ಆಯಿತು ಅಂತ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ವಿ. ಅಲ್ಲೂ ಕೂಡ ನಾನು ತೊಗೊಳಕ್ಕಾಗಲಿಲ್ಲ. ಸೊ ನೆಕ್ಸ್ಟು ನಾನು ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಯಾಕೆಂತಂದರೆ ಮಕ್ಕಳಿಗೆ ಬಟ್ಟೆ ಸೆಲೆಕ್ಟ್ ಮಾಡೋದೇ ದೊಡ್ಡ ಟಾಸ್ಕು. ಇವಳಿಗೆ ಒಂದು ಸೈಜ್ ಚಿಕ್ಕದಾದರೆ ಒಂದು ಸೈಜ್ ಲೆಂತ್ ಆಗುತ್ತೆ, ಈ ಥರ ಪ್ರಾಬ್ಲಮ್ ಆಗುತ್ತೆ. ಸೊ ನನಗನ್ಸಿದ್ದು ನೆಕ್ಸ್ಟ್ ಟೈಮಿಂದ ಯಾವುದೇ ಮಕ್ಕಳಿಗೆ ಬಟ್ಟೆನ ಡೈರೆಕ್ಟ್ ನಾವೇ ಪೀಸ್ ತೊಗೊಂಡು ಸ್ಟಿಚ್ ಮಾಡಿಸ್ಬೇಕು ಅಂತ. ಅದಾದಮೇಲೆ ನೆಕ್ಸ್ಟು ನಾವು ತೊಗೊಳೋಕ್ಕೆ ಅಂತ ಬಂದಿದ್ದು ಡ್ರೆಸ್ಸಸ್. ಡೈಲಿ ವೇರ್ಗೆ ಅಥವಾ ಶಾಪ್ಸ್ಗೆ ಡ್ರೆಸ್ಸಸ್ ಬೇಕಿತ್ತು ಅಂತ ಹೇಳಿಬಿಟ್ಟು ಡ್ರೆಸ್ಸಸ್ನ ತೊಗೊಳ್ಳೋಣ ಅಂತ ಬಂದ್ವಿ. ಇಲ್ಲಿ ನಮ್ಮಿಬ್ಬರು ಮಕ್ಕಳು ನೋಡಿದ್ರೆ ಫುಲ್ಲು ಆ ಬೆಡ್ ಮೇಲೆ ಮಲ್ಕೊಂಡು ಫುಲ್ ಆಟಾಡ್ತಾಯಿದ್ರು. ಜ್ಞಾನ್ವಿ ಅಂತೂ ಕರಾಟೆನ ಅಲ್ಲೇ ಮಾಡಿಬಿಟ್ಲು. ಸೊ ಅಲ್ಲಿಂದ ನಾವು ಬೇರೆ ಕಡೆ ಇನ್ನೂ ಏನೇನೋ ಬೈ ಮಾಡೋದಿತ್ತು ಅಂತ ಹೇಳಿಬಿಟ್ಟು ಬಂದಿದ್ದು. ನೆಕ್ಸ್ಟ್ ನಾವು ಅಲ್ಲೂ ಕೂಡ ಸ್ಯಾರಿನ ತೊಗೊಳ್ಳೋಣ ಅಂತ, ಸ್ಯಾರಿ ಬೇಕಿತ್ತು ಇನ್ನೊಂದು ಅಂತ ಬಂದ್ವಿ. ಬಟ್ ಅಕ್ಕಂಗೆ ಯಾಕೋ ಸೆಲೆಕ್ಷನ್ ಚೆನ್ನಾಗಿ ಅನ್ನಿಸ್ಲಿಲ್ಲ. ಸೊ ಅವರು ಯಾವುದು ಬೇಡ ಕಣೆ, ನನಗೆ ಯಾವುದು ಇಷ್ಟ ಆಗಲಿಲ್ಲ ಅಂತ ಅಂದರು. ಅಲ್ಲಿಂದ ತುಂಬ ಹೊಟ್ಟೆ ಹಸಿತಿತ್ತು ಅಂತ ಬಂದಿದ್ದೆ ಹೋಟೆಲ್ಗೆ. ಈ ಹೋಟೆಲಲ್ಲಿ ಬಂದು ನಾವು ಊಟ ಮಾಡಿಕೊಂಡು ಶಾಪಿಂಗ್ನ ಎಂಡ್ ಮಾಡ್ತಿದ್ದೀನಿ. ಬಾಯ್ ಬಾಯ್. ಸೊ ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸೊ ನಾನು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ನನ್ನ ಐಡಿನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಹೀಗೆ ಕೂಡ ಸಪೋರ್ಟ್ ಕೂಡ ಮಾಡ್ತಾಯಿರಿ. ಥ್ಯಾಂಕ್ ಯು.